ಹಿತ್ತಲ ಗಿಡ ಮದ್ದಲ್ಲ ಅನ್ನುವ ಮಾತಿದೆ. ಈ ನಿಸರ್ಗದಲ್ಲಿರೋ ಒಂದೊಂದು ಸಸಿಯು ಮನುಷ್ಯನಿಗೆ ಬೇಕಾಗಿರುವ ಔಷಧೀಯ ಗುಣಗಳನ್ನು ಹೊಂದಿದೆ. ಅಂತಹ ಗಿಡಗಳಲ್ಲಿ ಈ ಸಸಿ ಕೂಡ ಒಂದು. ಸಾಮಾನ್ಯವಾಗಿ ಹೊಲಗಳಲ್ಲಿ ಕಳೆಯಂತೆ ಬೆಳೆಯುವ ಈ ಗಿಡವನ್ನು ನಮ್ಮ ಜನ ಅದೆಷ್ಟು ಬೈದುಕೊಳ್ಳುತ್ತಾರೋ, ಆದರೆ ಈ ಗಿಡದಲ್ಲಿರುವ ಔಷಧಿ ಗುಣಗಳಿಗೆ ಮಾತ್ರ ಸಾಟಿಯೇ ಇಲ್ಲ. ಅಂತಹ ಗಿಡ ಮೂಲಿಕೆ ಯಾವುದು ಗೊತ್ತಾ? ಈ ಗಿಡವನ್ನು ನೀವೆಲ್ಲರೂ ನೋಡಿರ್ತೀರಿ. ಇದು ಸಾಮಾನ್ಯವಾಗಿ ಕಳೆ ಗಿಡದಂತೆ ಕಾಣುತ್ತದೆ. ಹೊಲ ಗದ್ದೆಗಳ ಬದಿಯಲ್ಲಿ ಬೆಳೆದು ನಿಂತಿರುತ್ತೆ. ಈ ಗಿಡಕ್ಕೆ ಬಂಜರು ಭೂಮಿ, ಬೆಟ್ಟ, ಕಣಿವೆ ಅನ್ನುವ ಭೇದ ಭಾವವೇ ಇಲ್ಲ. ಇದು ಎಲ್ಲಂದರಲ್ಲಿ ಬೆಳೆಯುವ ಸಸ್ಯ. ಇದನ್ನು ಉತ್ರಾಣಿ ಗಿಡ ಅಂತ ಕರೀತಾರೆ. ಇದರಲ್ಲಿ 2 ವಿಧವಾದ ಗಿಡಗಳನ್ನು ನಾವು ನೋಡಬಹುದು. ಒಂದು ಕೆಂಪು ಬಣ್ಣದ ಕಾಂಡವನ್ನು ಹೊಂದಿದ್ದರೆ ಮತ್ತೊಂದು ಬಿಳಿ ಕಾಂಡವನ್ನು ಹೊಂದಿರುತ್ತೆ. ಈ ಗಿಡದಲ್ಲಿ ಕಾಣಸಿಗುವ ಅಕ್ಕಿಯನ್ನು ಉತ್ತರಾಣಿ ಅಕ್ಕಿ ಎಂದು ಕರೆಯುವುದುಂಟು. ಉತ್ತರಾಣಿ ಇದರ ಶಾಸ್ತ್ರೀಯ ಹೆಸರು ಅಕಿರಾಂಟಿಸ್ ಆಸ್ಪೆಲ್. ಇದು ಅಮರಾಂಥಾಸಿಯ ಸಸ್ಯವರ್ಗಕ್ಕೆ ಸೇರಿದ ಗಿಡವಾಗಿದೆ. ಸಂಸ್ಕೃತದಲ್ಲಿ ಇದನ್ನು ಅಪಮಾರ್ಗ ಅಂತ ಕೂಡ ಕರೆಯಲಾಗುತ್ತೆ. ಈ ಗಿಡ 1 ಅಡಿಯಿಂದ 3 ಅಡಿಯವರೆಗೂ ಬೆಳೆದು ನಿಲ್ಲುತ್ತೆ. ಈ ಗಿಡದ ಕಾಂಡ, ಬೇರು, ಎಲೆ ಹಾಗೂ ಬೀಜಗಳು ಔಷಧೀಯ ಗುಣಗಳನ್ನು ಯಥೇಚ್ಛವಾಗಿ ಹೊಂದಿದೆ. ಹಾಗೆಂದ ಮಾತ್ರಕ್ಕೆ ಈ ಗಿಡದ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳುವ ಹಾಗಿಲ್ಲ. ಅದರಲ್ಲೂ ಗರ್ಭಿಣಿಯರಿಗೆ ಈ ಗಿಡದ ಉಪಯೋಗ ನಿಷಿದ್ಧ. ಒಂದು ವೇಳೆ ಈ ಗಿಡದ ಸೊಪ್ಪನ್ನು ಗರ್ಭಿಣಿಯರು ಹೆಚ್ಚಾಗಿ ಉಪಯೋಗಿಸಿದರೆ ಗರ್ಭಪಾತವಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಮನೆಯಲ್ಲಿನ ಹಿರಿಯರು ಉತ್ತರಾಣಿ ಗಿಡದ ಎಲೆಗಳನ್ನು ಬಳಸಿ ಮಾಡಿದ ಯಾವುದೇ ಔಷಧವಾಗಲಿ ಅಡುಗೆಯನ್ನಾಗಲಿ ಗರ್ಭಿಣಿಯರಿಗೆ ಕೊಡುವುದಿಲ್ಲ. ಉತ್ತರಾಣಿ ಗಿಡದ ಉಪಯೋಗಗಳೆಂದರೆ, ಈ ಗಿಡದ ಬೇರು ಬಹಳ ಉಪಯುಕ್ತಕಾರಿ. ಈ ಗಿಡದ ಬೇರನ್ನು ಜಜ್ಜಿ ಅದರಲ್ಲಿರುವ ರಸವನ್ನು ತೆಗೆದು ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರು ಆರಿದ ನಂತರ ಅದರ ಸೇವನೆ ಮಾಡಿದರೆ ನಿದ್ರಾಹೀನತೆ ಮಾಯವಾಗುತ್ತೆ. ಇನ್ನು ಇದರ ಎಲೆಗಳು ಬಹು ಉಪಯೋಗಕ್ಕೆ ಬರುತ್ತೆ. ಇದರ ಎಲೆಗಳ ರಸವನ್ನು ಸರಿ ಪ್ರಮಾಣದಲ್ಲಿ ಸೇವಿಸಿದರೆ ಅಥವಾ ಆ ಎಲೆಗಳನ್ನು ಬಳಸಿ ಕಷಾಯ ಮಾಡಿಕೊಂಡು ಕುಡಿದರೆ ಮೂತ್ರ ವಿಸರ್ಜನೆಗೆ ಸಂಬಂಧಿಸಿದಂತಹ ಸಮಸ್ಯೆ ಇದ್ದರೆ ಗುಣವಾಗುತ್ತೆ. ಅಷ್ಟೇ ಅಲ್ಲದೆ ಈ ಗಿಡದ ಎಲೆಯ ರಸವನ್ನು ಮೊಸರಿನ ಒಟ್ಟಿಗೆ ಬೆರೆಸಿ ಸೇವಿಸಿದರೆ ಬೇದಿ ನಿಲ್ಲುತ್ತದೆ. ಇದರೊಟ್ಟಿಗೆ ಹೊಟ್ಟೆ ನೋವು ಇದ್ದರೂ ಸಹ ಅದು ಗುಣವಾಗುತ್ತೆ. ಇನ್ನು ಈ ಎಲೆಯ ರಸವನ್ನು ಸುಟ್ಟ ಗಾಯಗಳಿಗೆ ಹಚ್ಚುವುದರಿಂದ ಆ ಗಾಯ ಬೇಗ ವಾಸಿಯಾಗುತ್ತೆ. ನೀವೇನಾದರೂ ರಕ್ತಹೀನತೆಯಿಂದ ಬಳಲುತ್ತಿದ್ದರೆ ಈ ಗಿಡದ ರಸವನ್ನು ಬೆಲ್ಲದೊಟ್ಟಿಗೆ ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡರೆ ಆ ಸಮಸ್ಯೆಯಿಂದಲೂ ಹೊರಬರಬಹುದು. ಎಲ್ಲದಕ್ಕೂ ಹೆಚ್ಚಾಗಿ ಉತ್ತರಾಣಿ ಗಿಡದ ಎಲೆಯನ್ನು ಕಾಲಿನಲ್ಲಿ ಹಾನಿಯಾಗಿರುವವರು ಕಟ್ಟಿದರೆ ಹಾನಿ ವಾಸಿಯಾಗುತ್ತೆ. ಈ ಗಿಡದ ಎಲೆಯ ಮಹತ್ವ ಇಷ್ಟಕ್ಕೆ ಮುಗಿಯುವುದಿಲ್ಲ. ಒಂದು ವೇಳೆ ಜೇನು ಕಚ್ಚಿದರೆ ಅಥವಾ ಚೇಳು ಕುಟುಕಿದರೆ ಈ ಉತ್ತರಾಣಿ ಗಿಡದ ಎಲೆಗಳನ್ನು ಅರೆದು ಕಟ್ಟಿ ಆ ನೋವು ಬೇಗ ಮಾಯವಾಗುತ್ತೆ. ಈ ಗಿಡದ ಕಷಾಯವನ್ನು ಸ್ನಾನ ಮಾಡುವ ನೀರಿಗೆ ಬೆರೆಸಿ ನಿಯಮಿತವಾಗಿ ಸ್ನಾನ ಮಾಡುವುದರಿಂದ ಚರ್ಮ ರೋಗಗಳು ಸಹ ಕಡಿಮೆಯಾಗುತ್ತೆ. ಇನ್ನು ಉತ್ತರಾಣಿ ಗಿಡದ ಕಾಂಡ ಕೂಡ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಗಿಡದಲ್ಲಿ ಕಾಂಡವನ್ನು ಸುಟ್ಟು ಅದನ್ನು ಭಸ್ಮದ ರೂಪದಲ್ಲಿ ಸಿದ್ಧಪಡಿಸಿಕೊಂಡು ಅದಕ್ಕೆ ಜೇನುತುಪ್ಪ ಸೇರಿಸಿ ತಿನ್ನುವುದರಿಂದ ನೆಗಡಿ, ಕೆಮ್ಮು, ಅಸ್ತಮ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಂದ ದೂರ ಉಳಿಯಬಹುದು. ಇನ್ನು ಈ ಕಾಂಡವನ್ನು ಚೆನ್ನಾಗಿ ಜಗೆದು ಅದರಲ್ಲಿ ಹಲ್ಲು ಉಜ್ಜುವುದರಿಂದ ಹಲ್ಲುಗಳು ಆರೋಗ್ಯಕರವಾಗಿರುತ್ತದೆ. ಇನ್ನು ಇದರ ಬೀಜಗಳನ್ನು ಕುಟ್ಟಿ ನಶೆಯಂತೆ ಬಳಸಬಹುದು. ಈ ಗಿಡದಲ್ಲಿ ಉತ್ಪತ್ತಿಯಾಗುವ ರಸ ಸಾಬೂನಿನಂತೆ ಕೆಲಸ ಮಾಡುತ್ತದೆ. ಹಾಗಾಗಿ ಇದನ್ನು ಬಟ್ಟೆ ಒಗೆಯುವುದಕ್ಕೆ ಬಳಸಬಹುದಾಗಿದೆ. ಇಷ್ಟು ಉಪಯೋಗಕಾರಿ ಸಸ್ಯ ಮಳೆಗಾಲದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಇದರ ಹೂವಿನಲ್ಲಿರುವ ಬೀಜಗಳು ನಮ್ಮ ಬಟ್ಟೆಗಳಿಗೆ ತಾಗಿದರೆ ಬಟ್ಟೆಗಳಿಗೆ ಅಂಟಿಕೊಳ್ಳುತ್ತೆ. ಅದನ್ನು ಕಂಡು ನಾವು ಇದ್ಯಾವುದೋ ಮುಳ್ಳಿನ ಗಿಡ ಅಂತ ಅಂದುಕೊಂಡು ಸುಮ್ಮನೆ ಬಂದು ಬಿಡುತ್ತೇವೆ. ನಿಮ್ಮ ಮನೆಯ ಅಂಗಳದಲ್ಲೋ ಹೊಲ ತೋಟಗಳಲ್ಲೋ ಉತ್ತರಾಣಿ ಇದ್ದರೆ ಅದನ್ನು ಹತ್ತಿರದಲ್ಲಿರುವ ಆಯುರ್ವೇದ ವೈದ್ಯರ ಸಲಹೆ ಪಡೆದು ಔಷಧೀಯ ಗಿಡದ ಉಪಯೋಗವನ್ನು ಪಡೆದುಕೊಳ್ಳಿ. ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು, ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮತ್ತೊಂದು ಔಷಧಿ ಗಿಡದೊಂದಿಗೆ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.